ಹಾಲು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಇಲ್ಲೇ ಮನೆಗೆ ಬರ್ತಾರಣ್ಣ. ಅಂದಾಜು ಎಷ್ಟು ಎಮ್ಮೆ ಇದಾವಣ್ಣ? ಟೋಟಲ್ ಹೇಳ್ಬಿಡಿ. ಟೋಟಲ್ ಒಂದು ಎಮ್ಮೆ 80 ಅಕ್ಕವಣ್ಣ. 80 ಎಮ್ಮೆ ಇದೆ ಅಣ್ಣ. ಹಾಕೋ ದನ ಎಲ್ಲ ಸೇರಿ 80 ಅಕ್ಕವಣ್ಣ. ಪೂರ ಕಡ್ಲಿ ಒಟ್ಟನ ಮೊಸರಿ ಅಣ್ಣ. ಇದು ಹಾಕ್ತೀರಿ ನೀವು? ಇದು ಹಾಕ್ತೇವಣ್ಣ. ಇದೇ 2 ಟೈಮ್ ಹಾಕ್ತೇವಣ್ಣ. ಸ್ನೇಹಿತರೆ ನಮಸ್ಕಾರ. ಹುಬ್ಳಿಯಲ್ಲಿ ನಾನು ಒಂದು ಏರಿಯಾ ಕಡೆ ಬಂದಿದ್ದೆ, ಬಾಣಿ ಓಣಿ ಶ್ರೀಶಕ್ತಿ ರೋಡ್ ಅಂತ ಹೇಳಿ. ಇಲ್ಲಿ ಆಕಳ ಎಮ್ಮೆ ಎಲ್ಲ ಸಾಕಿದ್ದಾರೆ. ಅದಕ್ಕೋಸ್ಕರ ಬ್ರದರ್ ಸ್ವಲ್ಪ ಪರಿಚಯ ಆದರು. ಯಾವಾಗಿಂದ ಎಮ್ಮೆ ಎಲ್ಲ ಸಾಕ್ತಾ ಇದ್ದಾರೆ ಅಂತೇಳಿ. ನಿಮ್ಮ ಹೆಸರು ಹೇಳಿ, ನಿಮ್ಮ ಪರಿಚಯ ಮಾಡಿಕೊಡಿ. ನಮ್ಮದು ಮಧು ಅಣ್ಣ, ಹುಬ್ಳಿ. ಇದು ನಮ್ಮ ಅಪ್ಪಾರಣ್ಣ, ನಾವು ಅಪ್ಪಾರ ಮಾಮಗಳು. ನಾವು ಮೊದ್ಲಿಂತ್ರಣ ಒಂದು 50 ವರ್ಷದಿಂದ ಸಾಕಾತೀವಣ್ಣ ಎಮ್ಮೆಣ್ಣ. ಈಗ ಅಜ್ಜರಿಂದ ಅಪ್ಪರಿಂದ ನಾವು ಚಲೋ ಮಾಡಿವಿ. ಈಗ ನಾವು ಒಂದು ಹಾಕೋ ಐಟಮ್ ಏನ ಹೋಟೆಲ್ಲು ಮೊಸರಿ, ಆಮ್ಯಾಗ ಒಟ್ಟು ಮೇವ್ಕ ಎಲ್ಲ ತೊಗೊಂಡು ಮಾಡ್ತೇವೆ. ಏನಿಲ್ಲ ಅಷ್ಟಣ್ಣ. ಏನಣ್ಣ ಸುಮ್ಮನೆ ಇನ್ನೊಬ್ರ ಕಡೆ ಹೋಗ್ಕಿಂತ ಇಲ್ಲೇ ಮನ್ಯಾಗ ಮಾಡೋದೇವಣ್ಣ. ಇದು ಮಾಮಾರಣ್ಣ. ಹಾಂ ಅಣ್ಣ. ಅಣ್ಣ ಇವೆಲ್ಲ ಜಾತಿ ಬೇರೆ ಬೇರೆ ಅಣ್ಣ. ಗೋಳಿ ಜಾತಿ ಅಣ್ಣ. ಈ ಕಡೆಯಿಂದ ಇದು ಗೋಳಿ ಜಾತಿನ. ಅಂದ್ರೆ ನೀವು ಎಲ್ಲಿಂದ ತಗೊಂಬರ್ತೀರಾ? ಮರಿ ತೊಗೊಂಬಂದು ಸಾಕಿ? ಇಲ್ಲ ಅಣ್ಣ, ಇವು ಎಲ್ಲ ನಮ್ಮ ತರೋದು ಅಣ್ಣ. ಅವ್ರ ಮಕ್ಳು ಹಿಡಿತಾವಣ್ಣ. ಒಂದೊಂದು ಸಣ್ಣ ಕರ ಹಿಡ್ದಣ್ಣ. 1 ವರ್ಷ 2 ವರ್ಷ 3 ವರ್ಷ ಕೈ ಬಂದಾಗ ಅವು ಕಟ್ಟಿಸ್ತೇವೆ. ಅವ್ರ ತಾಯಿ ಕೊಡ್ತಾವಣ್ಣ ಒಂದು 2-3 ಸಲ ಉಂಡು. ಆ ಕಡೆಯಿಂದ ಅಣ್ಣ. ಮತ್ತೆ ಈಗ ನೆಕ್ಸ್ಟ್ ನಮ್ಮ ಅಣ್ಣ ಡೇರಿ ಹಾಕಿದಣ್ಣ. ಹೌದಾ? ಹಾಂ, ಆ ಕಡೆಯಿಂದ ಹಾಕ್ಲ ಮಾಡ್ಯವಣ್ಣ. ಇವಾಗ ಅದು ಹಾಲು ಬರುತ್ತಲ್ಲ, ಅದು ಏನು ಮಾಡ್ತೀರಿ? ನಾವು ಕರು ಎಲ್ಲ ಹಾಲು ಹೆಂಗೆ? ಇವು ಗಿರಾಕಿ ಹೋಗೋಣ. ಎಮ್ಮೆ ಹಾಲು ಹಾಕ್ಲ ಡೈರಿಗೆ ಅಣ್ಣ. ಆಕಳ ಡೈರಿಗೆ? ಹಾಂ ಅಣ್ಣ. ಹಾಲು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ? ಇಲ್ಲೇ ಮನೆಗೆ ಬರ್ತಾರಣ್ಣ. ಎಷ್ಟು ಅಂದಾಜು ಎಷ್ಟು ಎಮ್ಮೆ ಇದಾವಣ್ಣ? ಟೋಟಲ್ ಹೇಳ್ಬಿಡಿ. ಟೋಟಲ್ ಒಂದು ಎಮ್ಮೆ 80 ಅಕ್ಕವಣ್ಣ. 80 ಎಮ್ಮೆ ಇದೆ ಅಣ್ಣ. ಹಾಕೋ ದನ ಎಲ್ಲ ಸೇರಿ 80 ಅಕ್ಕವಣ್ಣ. ಅಷ್ಟು ಸೇರಿಸಿ ಟೋಟಲ್ 80 ಅಣ್ಣ. ಎಮ್ಮೆ ಎಷ್ಟಿದಾವೆ? ಎಮ್ಮೆ ಅಣ್ಣ ಒಬ್ಬೊಬ್ಬರ ಮನ್ಯಾಗ ಒಂದು 15. ನಮ್ದು ಒಂದು 20. ಆ ಕಡೆ ತಳಗಿ ಮನೆ ಒಂದು 25 15 ಹಂಗದಣ್ಣ. 4 3 ಎಮ್ಮೆಗಳಿದಾವೆ. ಇವು ಜಾಪ್ರಿ ಅಣ್ಣ. ಜಾಪ್ರಿ? ಇದು ಜಾಪ್ರಿ ಅಣ್ಣ. ನಿಮ್ಮ ಅಲ್ಲಿ ಸೈಡ್ ಇದು ಜಾಪ್ರಿ ಅಣ್ಣ. ಇವಾಗ ಪ್ಯೂರ್ ಜಾಪ್ರಿ ಅಣ್ಣ ಬರುತ್ತಣ್ಣ. ಜಾತಿ ಅಣ್ಣ. ಗೌಳಿ ಜಾತಿ ಅಣ್ಣ. ಹಚ್ಕೊಂತಾವಣ್ಣ. ಇವು ನಿಮ್ಮ 3 ಸೈಡ್ ಏನು ಕರ ಪರ ಹಚ್ತೀರ ಇವು ಅಣ್ಣ. ಇವು ಜಾತಿ ಬೇರೆ ಅಣ್ಣ. ಕರುಗಳು ಅಣ್ಣ. ನಿಮ್ಮ ಮಾವರ ಮನೆ? ಇದು ಮಾವರ ಮನೆ ಅಣ್ಣ. ಅದು ಮೊದ್ಲಿಂತರು ಅವೆಲ್ಲ ಇವು ಮರಿ ಅವು ಇದ್ರು ಅಣ್ಣ. ಎಮ್ಮಿದು ಕರುಗಳು ನಾವು. ಅದು ಹಾಕಲು ಜವಾರಿ ಕರ ಅಣ್ಣ. ಡೈಲಿ ಹುಲ್ಲು ಬೇಕಾಗುತ್ತೆ? ಹುಲ್ಲು ಏನಿಲ್ಲ. ನಮ್ದು ನಾ ಮೊಸರು ಇರ್ತೈತೆ 2-3 ಅಂಗಡಿ ಇದೆ. ಬೆಳಗ್ಗೆ ಎದ್ದು ಮೊಸರು ಹೋಟೆಲಿಂದ ಮೊಸರು ಅಣ್ಣ. ಅಲ್ಲಿ ಐತಣ್ಣ ಕಡ್ಲಿ ಒಟ್ಟಣ. ಬಾ ಅಣ್ಣ. ಅಣ್ಣ ನೋಡೋಣ. ಪೂರ ಕಡ್ಲಿ ಒಟ್ಟಣ ಮೊಸರಿ ಅಣ್ಣ. ಇದು ಹಾಕ್ತೀರಿ ನೀವು? ಇದು ಹಾಕ್ತೇವಣ್ಣ. ಇದೇ 2 ಟೈಮ್ ಹಾಕ್ತೇವಣ್ಣ. ಒಣಗಿದ ಮ್ಯಾಗ ಹಾಕ್ತೇವಣ್ಣ. ಇದು ಮಿಷನಲ್ಲಿ ಹಾಕಿದ ಮೇಲೆ ಇದು ಹೊಲದಲ್ಲಿ ಮಿಷನಲ್ಲಿ ಹಾಕಿ ತೊಗೊಂಬಂದು ಒಂದೊಂದು ಗಾಡಿ ಒಂದು ಟ್ರ್ಯಾಕ್ಟರ್ ಲೋಡ್ ತೊಗೊಂಬಂದು ಮಿಷನ್ ಹಾಕ್ಸ್ತೀರಾ? ನೀವು ಹಾಕ್ಸ್ತೀರಾ? ಅಲ್ಲಿ ಹಾಕಿರ್ತಾರೆ. ಅವು ಕಡ್ಲಿ ತಗೊಂಡು ಇದು ಉಳಿದಿದ್ದು ವೇಸ್ಟೇಜ್ ನಾವು ತೊಗೊಂಬರ್ತೀವಿ. ತೊಗೊಂಬಂದು ಆಮೇಲೆ ಹೋಟೆಲ್ ಮೊಸರಿ, ಹೋಟೆಲಿಂದ ಮೊಸರಿ, ಆಮೇಲೆ ಇದು ತೌಡು ಅಂತ ಬರುತ್ತೆ, ಗೋಧಿ ತೌಡು ವೇಸ್ಟೇಜ್. ಆಮೇಲೆ ಹಿಂಡಿ ಬರುತ್ತೆ, ಹಿಂಡಿ. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾವು ದನಗಳಿಗೆ. ಅಣ್ಣ ಇದು ನೀರಲ್ಲಿ ನೆನೆ ಹಿಡಿತೀರಾ? ನೆನೆ ಹಿಡಿತೆ. ಯಾಕಂದ್ರೆ ಹುಳಿ ಇರುತ್ತೆ. ಅದು ಹುಳಿ ಇರುತ್ತೆ. ಅದನ್ನು ಇದು ಮಾಡಿ ನಾವು ನೀರಲ್ಲಿ ನೆನೆಹಾಕಿ ಹಾಕ್ತೇವೆ. ಅಂದರೆ 3 ಟೈಮ್ ಹಾಕ್ತೀರಾ? ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಒಮ್ಮೆ. ಬೆಳಗ್ಗೆ ಸಾಯಂಕಾಲ. ಅದು ಬಿಳಿಜೋಳ ಅಂತೇಳಿ ದಂಟು. ಅಂದರೆ ನಿಮ್ಮ ಕಡೆ ಗೊಂಜಾಳ, ಇಲ್ಲಿ ನಮ್ದು ಜೋಳದ ದಂಟು. ಅದನ್ನು ಕಟ್ ಮಾಡಿ ಅದು ಇದಿದೆ ಮಿಷನ್. ಅದನ್ನು ಹಾಕಿ ಇದು ಮಾಡ್ತೀವಿ. ಓಕೆ. ಇದು ಕೂಡ ಕಡ್ಲಿದೆ ಅನ್ಸುತ್ತಲ್ಲ, ಸಿಪ್ಪಿ? ಓಕೆ. ಇದೆಲ್ಲ ಅದಕ್ಕೆ ತಿನ್ನೋದಕ್ಕೆ ಫುಡ್ಡು. 24 ಅವರ್ಸ್ ನೀರು ಇರುತ್ತೆ. ಆ ಡೋಣೆಗೆಲ್ಲ ತುಂಬಿಸ್ಬಿಡ್ತೀರಿ, ಅವು ಬಂದು ಕುಡಿತವೆ. ಅಂದರೆ 90 ಹಸು ಅದಾವಲ್ಲ, ಎಮ್ಮೆ ಇದಾವ, ಎಲ್ಲ ಮಿಕ್ಸ್ ಆಗಿ. ಅವ್ರು ಮಾಮಾರ್ ಬರ್ತಾರಣ್ಣ. ಇವ್ರ ಮನೆಗೆ ಇವ್ರದ್ದು, ನಮ್ಮ ಮನೆಗಣ. ನಮ್ಮ ದೇಹಕ್ಕನ ಬುಟ್ಟಾಗಿಟ್ಟು ಕುಡಿಸ್ಬಿಡ್ತೇವೆ ನಾವು. ಸುಮ್ಮ ಅಲ್ಲ ಒಂದೊಂದಕ್ಕೂ ಗಾವ್ ಆಗಲ್ಲ ಅಂತ ಬುಟ್ಟ ಕುಡಿಸ್ತಾವ. ಹೋಗೋ ಮುಂದೆ ತಾವು ಕುಡ್ದು ಹೋಗ್ಬಿಡ್ತಾವ ದೋಣೆ 1-2 ಅಷ್ಟಣ್ಣ. ಫೈದೆ ಇಲ್ಲ ಅಂದರೆ ಗೊಬ್ಬರದ್ದು ಒಂದೇ ಫೈದೆ ಇಲ್ಲ. ಅಂದರೆ ನಮಗೆ ಸಿಟಿ ಒಳಗೆ ಜಾಗ ಇಲ್ಲ ಹಾಕೋಕ್ಕೆ. ಈಗ ಬೆಳಗ್ಗೆ ಒಬ್ಬ ಬರ್ತಾನೆ, ಟಾಟಾ ಎಸಿ ತೊಗೊಂಡು ಆ ಗಾಡಿಯಲ್ಲಿ ತುಂಬಿಕೊಂಡು ಅದು ಎಲ್ಲ ಗೊಬ್ಬರ ಏನಿದೆಯಲ್ಲ ಫ್ರೀನೇ ಹೋಗುತ್ತೆ ನಮ್ದು ಇಲ್ಲಿ.
ಅದರಿಂದ ನಮ್ಗೆ ಏನು ಫಾಯ್ದೆ ಇಲ್ಲ. ಬೇರೆ ಕಡೆ ಆದ್ರೆ ಅದು ಒಣಗಿಸಿ ಅದು ಒಣಗಿಸಿ ಅವರು ಮುಂದೆ ಮಾರ್ತಾರೆ, ಆದರೆ ನಮಗೇನು ಫಾಯ್ದೆ ಇಲ್ಲ. ನಮಗೇನು ಕ್ಲೀನ್ ಇರಬೇಕು ಅಂತೇಳಿ. ಇಲ್ಲಿಂದ ಹೋದ್ರೆ ಸಾಕಂತ. ಹಾಂ, ಕ್ಲೀನ್. ಹೌದೌದು. ಮತ್ತೆ ಸಿಟಿ ಒಳಗಡೆ ಇದ್ದೀರಲ್ಲ. ಕ್ಲೀನ್ ಇದೆ, ಆಜು ಬಾಜು ಮನೆ ಇರ್ತಾವ ಅಣ್ಣ. ಸ್ಮೆಲ್ಲಿಗೆ ಅಂತ ಬೇಡ ಅಂತ ಇಲ್ಲಿ ಜಾಸ್ತಿ ಇಡಂಗಿಲ್ಲ ಅಣ್ಣ, ಸ್ವಲ್ಪ ಸ್ಮೆಲ್ ಆಕತ್ತಂತ. ಹಾಂ, ಆ್ಯಕ್ಚುಲಿ ಗೊಬ್ಬರ ಏನಂದರೆ ಒಂದೊಂದು ಟ್ಯಾಕ್ಟ್ರಿಗೆ ತುಂಬ 1,000 ಮೇಲೆ ಇದೆ. ಅದು 1500-2000 ರೂಪಾಯಿ ಆಗುತ್ತೆ, ಜಾಸ್ತಿ ಆಗುತ್ತೆ ಕೊಟ್ಟು ಹೋಯ್ತಾರಣ್ಣ. ಹೊಲಕ್ಕೆ ಪಲಕ್ಕೆ ಹಾಕಕ್ಕೆ. ಅವರು ವಾರಕ್ಕೊಮ್ಮೆ ಒಂದು ತಿಂಗ್ಳಿಗೊಮ್ಮೆ ಅದಕ್ಕೆ ನಾವು ಇಲ್ಲ ಜಾಗ ಇಲ್ಲ ನಮ್ಗೆ. ಇಲ್ಲಿ ನಮ್ಗೆ ಡೈಲಿ ಖಾಲಿ ಆದ್ರೆ ಮುಗಿತಾನೆ. ಇಲ್ಲಾಂದ್ರೆ ಏನು ದಿವಸ ಅವ್ರ ಡೈಲಿ ಮಾರ್ನಿಂಗ್ ಬಂದು ತಗೊಂಡು ಹೋಗ್ಬಿಡ್ತಾರೆ. ಇಲ್ಲೇ ಡಬ್ಬಿ ಇದಾವೆ, ಡಬ್ಬಿಯಲ್ಲೇ ತುಂಬಿಡ್ತೀವಿ. ಹಿಂಗೆ ತುಂಬಿಟ್ಟು ಸ್ಮೆಲ್ ಇಲ್ಲ ಇಲ್ಲಿ ಸಗಣಿದು, ಎಲ್ಲ ಕ್ಲೀನ್ ಇದೆ ಸಿಟಿ ಒಳಗಡೆ ಇರೋ ಥರ. ನೈಟ್ ಟೈಮ್ ನಾವೇನು ಮಾಡ್ತೀವಿ, ಈಗ ಇದು ಉಳಿದಿದ್ದ ಸಪ್ಪಿಗಿಪ್ಪಿನ ಹೊಗೆ ಹಾಕ್ತೀವಿ. ಅಂದರೆ ದನಗಳಿಗೆ ಸೊಳ್ಳೆ ನೊಣ ಅವು ಏನು ಕಡಿಬಾರ್ದು ಅಂತ ಹೊಗೆ ಹಾಕ್ತೀವಿ. ಸೇಮ್ ನಮ್ಮ ಕಡೆನೂ ಹಂಗೆ ಮಾಡ್ತಾರೆ. ನಮ್ಮ ಕಡೆ ತುಂಬ ಸೊಳ್ಳೆ, ಅದಕ್ಕೆ ಹೆಸರೇ ಗಂಗಾವತಿ ಸೈಡ್ ನೀರಾವರಿ ಅಲ್ಲ, ಅದಕ್ಕೆ ಸೊಳ್ಳೆ ಪರದೆ ಕಟ್ಬಿಡ್ತಾರೆ ಎಮ್ಮೆಗೆ ಎಲ್ಲದಕ್ಕೂ. ಈ ತುಂಬ ಉದ್ದ ಕೊಂಬಿದೆಲ್ಲ, ಅದಕ್ಕೆ ಏನಂತ ಹೆಸರು ಗೊತ್ತು ಎಮ್ಮೆಗೆ? ಅವ ಹೆಸರು ಭಾಳ ಅಣ್ಣ, ಹೇಳಿ ಅಂದ ಜಾತಿ ಜನ. ನೀವು ಸಿಟಿಯಾಗಿ ನೀವು ಇದು ಮಾಡಿರಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ ಅಂತ? ಸಿಟಿ ಒಳಗಂದರೆ ಮೊದಲೇ ನಾವು ಈ ಕಡೆ ಹೊರಗಡೆ ಹೋಗ್ತಿದ್ವಿ ಬೈಲಿಗೆ. ಈಗ ಎಲ್ಲ ರೆವಿಲೇದು ಇದಾಗಿ ಕೆಲಸ ನಮಗೆ ತ್ರಾಸಾಗಿದೆ. ಈಗ ಏನೋ ಇದ್ರು ನಾವು ಇದನ್ನು ತಗೊಂಡೋಗಿ ಹೊರಗಡೆ ಮೈಸಲ್ಲ ನೀವು? ಇಲ್ಲ ಇಲ್ಲೇ ಪ್ರತಿದಿನ ಹೋಗುತ್ತೆ ಅಂದರೆ ಇಲ್ಲೇ ಒಂದು ಅಂದರೆ ಗಿಡಗಳು ನೆಲ್ಲಿಗೆ ಒಂದು ತಾಸು ನಿಂದಿರಿಸಿ, ಅಂದರೆ ಇದು ಕ್ಲೀನ್ ಮಾಡೋ ಮಟ್ಟ 1 ತಾಸು 2 ತಾಸು ಹೋಗ್ತವೆ, ಆಮೇಲೆ ಬರ್ತವೆ. ಆದರೆ ಹೊರಗಡೆ ಏನೈತಲ್ಲ ಮೈಸಕ್ಕೆ ನಮಗೆ ಜಾಗ ಇಲ್ಲ. ಅಂದರೆ ನಮ್ಮ ಸಿಟಿ ಒಳಗೆ ನಮಗೆ ಯಾರು ಹೆಲ್ಪ್ ಇಲ್ಲ, ಏನಿಲ್ಲ. ಈ ದನದ್ದು ನಾವೇ ಮಾಡ್ಕೊಂಡು ಬಂದಿದ್ದು ಏನು. ಈಗ ನಾವು ಏನೋ ತೊಂಬಂದ್ರು ಕೊಂಡ್ಕೊಂಡೇ ತರಬೇಕು. ಹಿಂಗಾಗಿ ನಮ್ಮದು ಏನಿಲ್ಲ, ಏನಿಲ್ಲ. ನಮಗೆ ಇರೋದು ಅಂದರೆ ಒಂದು ಹೋಟೆಲ್ ಮುಸ್ರಿ, ಅದೇ ಒಂದು ನಮಗೆ ಮೇನ್ ಆಧಾರ. ಅದರಿಂದ ಒಂದು ಈಗ ನಾವು ಈಗ 10,000 ರೂಪಾಯಿ ಒಂದು ಟ್ಯಾಕ್ಟರ್ ಕೊಡ್ಬೇಕಂದ್ರೆ, ಈಗ ಹಾಲಿನ ರೇಟು ಗೌರ್ಮೆಂಟು ಒಮ್ಮೆ 60 ಮಾಡುತ್ತೆ, ಒಮ್ಮೆ 50 ಮಾಡುತ್ತೆ. ಹಾಂ, ಈಗ ಈಗ 50 ವರ್ಷದ ಕಸ್ಟಮರ್ಗೆ ನಾವು ಆವಾಗಿನ ರೇಟ್ ಏನು ಕೊಟ್ಟಿದ್ವಿ ಅದೇ ರೇಟ್ ಕೊಡು ಅಂತಾರೆ. ಆದರೆ ಈಗಿನ ಕಾಲ ಎಲ್ಲ ಚೇಂಜ್ ಆಗಿದೆ. ಹಾಂ, ಕೈಯಲ್ಲೇ ಮಿಷನ್ ಗಿಷನ್ ಎಲ್ಲ ಕೈಯಲ್ಲೇ, ಯಾರು ಏನಿಲ್ಲ, ಕೆಲಸದವ್ರು ಯಾರಿಲ್ಲ, ಎಲ್ಲ ಮನೆಯಲ್ಲೇ, ಎಲ್ಲ ಮನೆಯವರೇ ಯೂಸ್ ಮಾಡೋದು. ಹೆಣ್ಮಕ್ಳು ಆಯ್ತು ಗಂಡು ಮಕ್ಳು ಆಯಿತು ಎಲ್ಲ ಮನೆಯಲ್ಲೇ ಯೂಸ್ ಮಾಡೋದು. ಹಾಂ, ಇಲ್ಲೇ ಬಂತು. ಈಗ ಬೆಳಗಾವ್ದವ್ರು ಬರ್ತಾರೆ, ಬಿಜಾಪುರದವ್ರು ಬರ್ತಾರೆ, ಸೋಲಾಪುರದವ್ರು, ಒಟ್ಟೆ ಆಲ್ರೌಂಡ್ ಧಾರವಾಡ ಆಯ್ತು ಎಲ್ಲ ಬಂದು ಇಲ್ಲೇ ಪರ್ಚೇಸ್ ಮಾಡಿ ತೊಗೊಂಡೋಗ್ತಾರೆ. ನಾವು ಹಿಂಗೆ ಮಾರ್ಕೆಟಿಗೆ ಹಿಡಿಬೇಕಂತ ಏನಿಲ್ಲ. ಈಗ ಮೊನ್ನೆ ಒಂದು ಬೆಳಗಾವ್ಗೆ ಹೋಗಿದೆ, 1,80,000ಕ್ಕೆ ಒಂದೇ. ಸಣ್ಣ ಕರು ಇದ್ದಾಗ ಜಪಾನ್ ಮಾಡಿದ್ದು. ದೀಪಾವಳಿ ಪಾಡ್ಯ ದಿನ ಈ ಟೈಪ್ ಒಂದು ಇದು ಮಾಡಿ ದೇವರಿಗೆ ಅಂತೇಳಿ ಸ್ನಾನ ಮಾಡಿಸಿ ಅದಕ್ಕೆ ಬಣ್ಣ ಪೇಂಟ್ ಗಿಂಟ್ ಹಚ್ಚಿ ಅದಕ್ಕೆ ಅದೇ. ಅಂದರೆ ಏನು ಅಲ್ಲ, ರೊಕ್ಕದ್ದು ಗಿಕ್ಕದ್ದು ಏನಲ್ಲ, ಹಂಗೆ ಒಂದು ದೇವ್ರದ್ದು ಇದು ಅಂತೇಳಿ ಓಡಿಸ್ತೀವಿ. ಇಲ್ಲ ಐತೋಣ, ಇದಕ್ಕೆ ನಾವು ರೆಡಿ ಮಾಡಿರ್ತೇವಣ. ಸಣ್ಣ ಇರ್ತಂದು ಹಾಳಿಗೆ ಕುಡಿಸಿ ಅಣ್ಣ ಕೈಲೇ. ಹಾಂ, ಹಂಗೆ ಗಾಡಿ ಮೇಲೆ ಬಿಟ್ಟಿರ್ತೇವಣ. ಅಲ್ಲಿ ಯಮ ಗಾಡಿ ಐತಣ್ಣ, ಆ ಯಮ ಗಾಡಿ ಮ್ಯಾಗ ಡೈಲಿ ಒಂದು ರೌಂಡ್ ತೊಗೊತಾನ. ಸಣ್ಣಿದ್ದಾನ ಅಷ್ಟು ಕರ ಇದ್ದಾಗಣ, ಅದನ್ನ ಆಟಿದ್ದಾಗ ಇದ್ದಾಗ. ಆಮ್ಯಾಗ ಇವನು 2ರಿಂದ 3 ವರ್ಷಕ್ಕೆ ಕಟ್ಕೊಂತಾವ. ಇವು 3 ವರ್ಷಕ್ಕೆ ಬೇಕಣ್ಣ ಕಟ್ಟಕ್ಕೆ. 3ನೇ ವರ್ಷಕ್ಕೆ ಡೆಲಿವರಿ ಆದ್ಮ್ಯಾಗ ನಮ್ಮ ಕೈ ಮೇಲೆ ತೊಗೊತಾನ ಕರ ತಪ್ಪಿಸಿ. ನಾವು ತೊಗೊಂಡ ಮ್ಯಾಗಣ ನಮ್ಮ ಪೂರ ನಂಬಿರ್ತಾವೆ. ನಂಬಿದ ಮ್ಯಾಗ 1 ವಾರ ಇಲ್ಲ ಅಂದ್ರೆ 15 ದಿನ ಬಿಟ್ಟು ನಾವು ಗಾಡಿ ಮೇಲೆ ತೆಗಿತೇವೆ. ಅದು ಗಾಡಿ ತೆಗೆದ ಮ್ಯಾಗ ನಾವು ಬರ್ತೈತ್ರಿ ಕಂಫರ್ಮ್ ಮಾಡ್ಕೊಂಡ ಮ್ಯಾಗ ಹೊರ ತೆಗಿತಾವಣ. ಅದು ಬರಕತ್ತಾನ ಕಂಟಿನ್ಯೂ ಚಾಲೋಣ. ಒಂದು 15 ದಿನಕ್ಕೂ ಮತ್ತು ತಿಂಗ್ಳಿಗೆ ಒಂದು ಸತ ಹೊಡಿದ್ ನಾವು ಓಡಿಸೋದು ಗಾಡಿ ಮ್ಯಾಗ ಎನಿ ಟೈಮ್. ಯಾವಾಗ ಬರೋಣ ಅದು ಅವಾಗ ರೂಢಿ ಹೋಗ್ತಾವಣ. ಇಲ್ಲ ಐತಡ ನಾನು ತೋರಿಸ್ತೇನೆ. ನಾನು ಹಾಕೊಂತೀನಿ ವಿಡಿಯೋಸ್. ಹ್ಞೂ ಅಣ್ಣ, ಇಲ್ಲ ಅಣ್ಣ, ಇಲ್ಲ ಐತೆ ಇಲ್ಲ ಐತಡಿ ಮಾಮ. ಇಲ್ಲ ಐತೆ ನಾವು ಇದಣ್ಣ ಅದು ಹೊಡ್ಸಿದ್ದು ನಾವು. ಹಾಂ ಅಣ್ಣ, ತಿಂಗಳಿಗೊಮ್ಮೆ ಅಣ್ಣ, 15 ದಿನಕ್ಕೊಮ್ಮೆ ಚಲೋ.